टिळकोडी पोलीस स्थानकाच्या हद्दीतील हुक्का शॉपवर पोलिसांनी टाकलाय छापा। बंदी घातलेले सिगारेट्स, चॉकलेट्स यासह अनेक निर्बंधित वस्तू सापडल्याने केली कारवाई। बेळगाव शहरातील काही हुक्का क्लबवर छापे टाकून निर्बंधित साहित्यासह 2 आरोपींना अटक। विविध कंपन्यांचा 2,56,700 रुपयाचा हुक्का केला जप्त। कायदा व सुव्यवस्था शाखेचे डीसीपी रोहन जगदीश यांच्या मार्गदर्शनाखाली केली ही कारवाई। राज्यात बंदी घातल्यानंतर पोलिसांनी मंगळवारी बेळगाव शहरातील काही हुक्का क्लबवर छापे टाकून निर्बंधित साहित्यासह 2 आरोपींना अटक करून विविध कंपन्यांचा 2,56,700 रुपयाचा हुक्का जप्त केला। बेळगाव शहरातील सर्व हुक्का पार्लर बंद केले जात आहेत। पोलिसांकडून रेस्टॉरंटमध्ये हुक्का सेवन आणि विक्री करण्यावर कठोर कारवाई सुरू आहे। कायदा व सुव्यवस्था शाखेचे डीसीपी रोहन जगदीश यांच्या मार्गदर्शनाखाली टिळकोडी मार्केट व माळमारुती ठाण्याच्या हद्दीतील 3 हुक्का क्लबवर कारवाई करण्यात आली। टिळकोडी पोलीस स्थानकाच्या हद्दीतील बेलगाम गॅलरी या हुक्का शॉपवर पोलिसांनी छापा टाकला। यानंतर हॉटेल रामदेव जवळील स्मोक शॉप तसेच कोल्हापूर सर्कल येथील युनिक शॉप वर छापा टाकला आहे। या तिन्ही ठिकाणी बंदी घातलेल्या सिगारेट्स, चॉकलेट्ससह यासह निर्बंधित वस्तू आढळून आल्याने टिळकोडीतील बेलगाम गॅलरी या ठिकाणी सर्वाधिक साहित्य जप्त करण्यात आले। ಬೆಳಗಾವಿ ನಗರದಲ್ಲಿ ಬೆಳಗಾವಿ ಪೊಲೀಸ್ ಇಲಾಖೆ ಒಂದು 3 ತಂಡಗಳನ್ನು ರಚನೆ ಮಾಡಿ 3 ಜಾಗದಲ್ಲಿ ಈ ಸಿಗರೆಟ್ ಮತ್ತೆ ಇಲ್ಲಿಗಲಿ ಇಂಪೋರ್ಟೆಡ್ ಫಾರಿನ್ ಸಿಗರೆಟ್ಸ್ ಮತ್ತೆ ಅದೇ ರೀತಿ ಹುಕ್ಕಾ ಇವುಗಳ ಮೇಲೆ ಒಂದು ದಾಳಿ ನಡೆಸಿದ್ವಿ। ನಮಗೆ ಬಹಳ ದಿನಗಳಿಂದ ಒಂದು ಮಾಹಿತಿ ಬರ್ತಿತ್ತು, ಯಾವುದೇ ಪರವಾನಗಿ ಇಲ್ಲದೆ ಅಥವಾ ಯಾವುದೇ ಸರ್ಕಾರಕ್ಕೆ ಯಾವುದೂ ತೆರಿಗೆ ಕಟ್ಟದೆ ಈ ಫಾರಿನ್ ಸಿಗರೆಟ್ಸ್ ನ ಇಂಪೋರ್ಟ್ ಮಾಡಿ ಅದನ್ನ ಬಹಳಷ್ಟು ಜನ ಯುವಕರಿಗೆ ಮಾರ್ತಿದ್ದಾರೆ ಅಂತ ಹೇಳಿ ನಮಗೆ ಮಾಹಿತಿ ಬಂದಿತ್ತು। ಅದೇ ರೀತಿ ಮೊನ್ನೆ ಒಂದು ಕೆಲವು ದಿನಗಳ ಹಿಂದೆ ಕರ್ನಾಟಕ ಸರ್ಕಾರ ಕೂಡ ಈ ಒಂದು ಹುಕ್ಕಾ ಬ್ಯಾನ್ ಕೂಡ ಆಗಿತ್ತು। ಸೊ ಆ ನಿಟ್ಟಿನಲ್ಲಿ ಬಹಳ ಜನಕ್ಕೆ ಹುಕ್ಕಾ ಮಾರ್ತಾರೆ ಮತ್ತೆ ಹುಕ್ಕಾ ರಿಲೇಟೆಡ್ ನಿಕೋಟಿನ್ ಮತ್ತೆ ತಂಬಾಕು ಪ್ರಾಡಕ್ಟ್ಸ್ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಮಾಹಿತಿ ಬಂದ್ಮೇಲೆ ನಾವು ಒಂದು ರೇಡ್ ನ ನಡೆಸಿದ್ವಿ। ಒಟ್ಟು 3 ಜಾಗಗಳಲ್ಲಿ ನಡೆಸಿದ್ವಿ। ಮೊದಲನೇದಾಗಿ ನಾವು ನಮ್ಮ ಕೊಲ್ಹಾಪುರ್ ಸರ್ಕಲ್ ಅಲ್ಲಿ ಮಾರ್ಕೆಟ್ ಪೊಲೀಸ್ ವ್ಯಾಪ್ತಿಯಲ್ಲಿ ಬರೋ ಯುನಿಕ್ ಶಾಪ್ ಏನೋ ಒಂದು ಅಂಗಡಿ ಮೇಲೆ ದಾಳಿ ಮಾಡಿದ್ವಿ। ಅಲ್ಲಿ ಬಹಳಷ್ಟು ಇಂಪೋರ್ಟೆಡ್ ಸಿಗರೆಟ್ಸ್ ಮತ್ತೆ ಟೊಬ್ಯಾಕೊ ಪ್ರಾಡಕ್ಟ್ಸ್ ಇವೆಲ್ಲ ಸಿಕ್ಕಿತು ನಮಗೆ। ಇದ್ರದ್ದು ಒಟ್ಟು ಅಂದಾಜು ಮೌಲ್ಯ ಬಂದು 1,38,511 ರೂಪೀಸ್ ಆಯ್ತು। ವಿಶೇಷವಾಗಿ ಇಲ್ಲಿ ಬಹಳಷ್ಟು ಇಂಪೋರ್ಟೆಡ್ ಸಿಗರೆಟ್ ಸಿಕ್ತು। ನಿಮ್ಗೆ ಆಗ್ಲೇ ಗೊತ್ತಿರೋ ಹಾಗೆ 2019 ನಲ್ಲಿ ಕರ್ನಾಟಕ ಸರ್ಕಾರ ಭಾರತ ಸರ್ಕಾರ ಸಿಗರೆಟ್ಸ್ ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದೆ। ಸೊ ಸಿಗರೆಟ್ಸ್ ನ ಮಾರೋದು ತಪ್ಪಾಗಿರುತ್ತೆ। ಸೊ ಆ ನಿಟ್ಟಲ್ಲಿ ಸಿಗರೆಟ್ಸ್ ಸಿಕ್ತು। ಇವುಗಳಿಗೆ ಯಾವುದೇ ರೀತಿ ಹೆಲ್ತ್ ಸ್ಟ್ಯಾಂಡರ್ಡ್ಸ್ ಸರ್ಟಿಫಿಕೇಶನ್ ಅಥವಾ ಏನೂ ಇರಲ್ಲ। ಸೊ ಜನರಿಗೆ ಬಹಳ ಹೆಲ್ತ್ ಹ್ಯಾಸರ್ಡ್ಸ್ ಆಗ್ಬೋದು। ಸೊ ಅದನ್ನ ನಾವು ಎಲ್ಲ ರೀತಿ ನಾವು ವಶಕ್ಕೆ ಪಡ್ಕೊಂಡ್ವಿ। ಇದ್ರದ್ದು ಅಂದಾಜು ಒಂದೊಂದು ಸಿಗರೆಟ್ ವ್ಯಾಲ್ಯೂ ಆಲ್ಮೋಸ್ಟ್ 3,000 to 5,000 ರೂಪೀಸ್ ಇರುತ್ತೆ। ಸೊ ಅದನ್ನ ನಮ್ಮ ತಂಡ ಸೀಸ್ ಮಾಡಿದ್ರು। ಇದು ನಮ್ಮ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಆಗಿರುತ್ತೆ। ಅದೇ ರೀತಿಯಾಗಿ ಎರಡನೇದು ನಮ್ಮ ಮಾಳ್ಮಾರ್ತಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಸ್ಮೋಕ್ ಶಾಪ್ ಅಂತ ಹೇಳಿ ಒಂದು ಅಂಗಡಿ ಇದೆ। ಆ ಸ್ಮೋಕ್ ಶಾಪ್ ಅಲ್ಲಿ ಬಹಳಷ್ಟು ಫಾರಿನ್ ಸಿಗರೆಟ್ ಸಿಕ್ತು। ಈ ಬೇರೆ ಬೇರೆ ದೇಶದಿಂದ ತಂದು ಅಥವಾ ಏನೋ ಯಾವುದೇ ಇಂಪೋರ್ಟ್ ಮಾಡ್ಕೊಂಡು ಇಂಡಿಯನ್ ಸರ್ಟಿಫಿಕೇಶನ್ ಇದೆ ಮಾರೋಂಥದ್ದು। ಇದು ಕೂಡ ಕೋಟ್ಪಾ ಆಕ್ಟ್ ಅಲ್ಲಿ ಒಂದು ಅಪರಾಧ ಆಗಿರುತ್ತೆ। ಸೊ ಈ ತರ ಬಹಳಷ್ಟು ಕಂಪನಿಗಳ ಫಾರಿನ್ ಕಂಪನಿಗಳ ಸಿಗರೆಟ್ ನಾವು ವಶಕ್ಕೆ ಪಡ್ಕೊಂಡ್ವಿ। ಇದ್ರದ್ದು ಪೂರ್ತಿ ವ್ಯಾಲ್ಯೂ 15,855 ರೂಪೀಸ್ ಆಗಿರುತ್ತೆ। ಮತ್ತೆ ಇನ್ನೊಂದು ತಿಲಕವಾಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ದಾಳಿ ನಡೆಸ್ತೀವಿ। ದಾಳಿ ನಡೆಸಿದ ಸಮಯದಲ್ಲಿ ನಾವೇನ್ ಕಂಡು ಬರ್ತೀವಿ ಅಂತ ಹೇಳಿದ್ರೆ, ಆ ಅಂಗಡಿಯಲ್ಲಿ ಒಂದು ಸುರಂಗ ಮಾರ್ಗ ಮಾಡಿ ಆ ಸುರಂಗದಲ್ಲಿ ಅವರು ಬಹಳಷ್ಟು ಈ ಬ್ಯಾನ್ ಆಗಿರೋ ಹುಕ್ಕಾ ಮತ್ತೆ ಈ ನಿಕೋಟಿನ್ ಪ್ರಾಡಕ್ಟ್ಸ್ ಮತ್ತೆ ತಂಬಾಕು ಪ್ರಾಡಕ್ಟ್ಸ್ ನ ಅವ್ರು ಇಟ್ಕೊಂಡಿರ್ತಾರೆ। ಒಂದೊಂದು ಏನೋ ಆ ಉಪಕರಣ ಅದೇನಂತ ಹೇಳ್ತಾರೆ, ಹುಕ್ಕಾದ ಉಪಕರಣ ನೋಡಿದ್ರೆ ಬಹಳ ಅಚ್ಚರಿ ಉಂಟಾಗುತ್ತೆ। ಯಾಕಂದ್ರೆ ಬಹಳ ಒಂದು ಮನುಷ್ಯನ್ಗೆ ಅರ್ಧ ಅಡಿ ಒಂದು 3 ಫೀಟ್ ಹೈಟ್ ಅಷ್ಟು ಬಹಳಷ್ಟು ಇತ್ತು। ಸೊ ಇಲ್ಲಿ ನಮ್ಗೆ ಏನೇನ್ ಸಿಕ್ತು ಅಂತ ಹೇಳಿದ್ರೆ, ವಿವಿಧ ಕಂಪನಿಯ ಹುಕ್ಕಾ ಸಿಕ್ತು। ಆಲ್ಮೋಸ್ಟ್ 126 ಹುಕ್ಕಾಗಳನ್ನ ನಾವು ವಶಕ್ಕೆ ಪಡ್ಕೊಂಡ್ವಿ। ಇದ್ರ ಮೊತ್ತ 75,500 ರೂಪೀಸ್ ಆಗಿರುತ್ತೆ। ಅದೇ ರೀತಿ ಈ ರೋಲ್ ಮಾಡೋ ಪ್ರಾಡಕ್ಟ್ ಸಿಗುತ್ತೆ, ಅದು 62,000 ರೂಪೀಸ್ ಆಯ್ತು। ಮತ್ತೆ ಈ ಹುಕ್ಕಾಗೆ ಬಳಸೋ ಚಾರ್ಕೋಲ್ ಪ್ರಾಡಕ್ಟ್ಸ್ ಆಗಿತ್ತು, ಅದೊಂದು 50,000 ರೂಪೀಸ್ ವಶಕ್ಕೆ 15,000 ವರ್ತ್ ಇದೆ। ಮತ್ತೆ ಅದೇ ರೀತಿ ಈ ಹುಕ್ಕಾ ಪೈಪ್ ಒಂದು 120 ಹುಕ್ಕಾ ಪೈಪ್ ಸಿಕ್ತು, ಒಂದು 20,300 ರೂಪೀಸ್ ವರ್ತ್ ಆಗಿರುತ್ತೆ। ಮತ್ತೆ ಈ ವಿವಿಧ ಕಂಪನಿಯ ಫಾರಿನ್ ಮತ್ತು ದೇಶೀಯ ಸಿಗರೆಟ್ ಕೂಡ ಸಿಕ್ತು, ಬಹಳಷ್ಟು ಸಿಕ್ತು।
ಇದೊಂದು 41,000 ರುಪೀಸ್ದಷ್ಟು ಸಿಕ್ತು. ಮತ್ತೆ ಈ ತಂಬಾಕಿನ ಪ್ಯಾಕೆಟ್, ಈ ಲೂಸ್ ಟೊಬ್ಯಾಕೋ ಅಂತ ಏನ್ ಹೇಳ್ತಾರಲ್ಲ, ಅದನ್ನ ರೋಲ್ ಮಾಡಿ ಅಥವಾ ಈ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡೋದು ಈ ಹುಕ್ಕಾಗೆ, ಅದು ಒಂದು 25,000 ಸಿಕ್ತು. 25,000 ರುಪೀಸ್ ವರ್ತ್ ಸಿಕ್ಕಿದೆ. ಸೊ ಒಟ್ಟು ಈ ರೇಟ್ ಸಮಯದಲ್ಲಿ ನಮಗೆ 2,56,600 ರುಪೀಸ್ ಅಷ್ಟು ನಾವೊಂದು ಸಮಗ್ರಿನ ವಶಕ್ಕೆ ಪಡಿಸ್ಕೊಂಡಿದ್ವಿ. ಈ 3 ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ದಾಳಿ ನಡೀತು. ನಾವು 3 ತಂಡ ಮಾಡಿದ್ವಿ. ಈ ತಂಡದ ನೇತೃತ್ವದಲ್ಲಿ ನಮ್ಮೆಲ್ಲ ACP ಅಧಿಕಾರಿಗಳು ಇದ್ರು, ಮತ್ತೆ ನಾವೆಲ್ಲ ಇನ್ಸ್ಪೆಕ್ಟರ್ ಅವರ ವ್ಯಾಪ್ತಿಯಲ್ಲಿ ಈ ರೇಡ್ ನ ಮಾಡಿ ಬಹಳ ವಿಶೇಷ ಒಂದು ಕಾರ್ಯಾಚರಣೆ ಮಾಡಿರ್ತಾರೆ. ಈ ಯಂಗ್ಸ್ಟರ್ಸ್ ಬಹಳಷ್ಟು ಇದೊಂದು ಗುರಿ ಆಗ್ತಾರೆ. ನಾವು ಬಹಳಷ್ಟು ಯಂಗ್ಸ್ಟರ್ಸ್, ಕಾಲೇಜ್ ಮಕ್ಕಳು ಇದಕ್ಕೆ ಯಾವ್ದನ್ನ ಉಂಟಾಗಿ ಅಡಿಕ್ಷನ್ ಆಗುತ್ತೆ. ಸೊ ಇದನ್ನ ನಮ್ಗೆ ಮಾಹಿತಿ ಬಂದಿದ ತಕ್ಷಣ ಪೊಲೀಸ್ ಇಲಾಖೆ ಒಂದೊಂದು ದಾಳಿ ಮಾಡಿ ಒಂದು ಯಶಸ್ಸು ಕಾರ್ಯಾಚರಣೆ ನಡೆಸಿದೆ. या कारवाईमध्ये खडेबाजारचे ACP शेखरप्पा, मार्केट पोलीस स्थानकाचे ACP गौडा, ACP सदाशिव कट्टीमनी, CPI काली मिरची, टिळकोडी CPI कपिलदेव यांच्यासह पोलीस अधिकारी सहभागी होते.